ಕರೆ ಉಪವಾಸ ಇವತ್ತಿನ ದಿನಮಾನದಾಗ ಇರೋದಾದ್ರೆ ಅಪ್ಡೇಟ್ ಆಗ್ಬೇಕಲ್ಲ ಒಂದಿಷ್ಟು ವರ್ಷನ್. ಹಿಂದಿನ ಕಾಲದೊಳಗೆ ಊಟ ಬಿಟ್ಟು ಉಪವಾಸ ಮಾಡ್ಯಾನಂದ್ರೆ ಭಗವಂತನ ಸಲುವಾಗಿ ಉಪವಾಸ ಅಂತ ತಿಳ್ಕೊಂತಿದ್ರು. ಆದ್ರೆ ಇವತ್ತಿನ ದಿನಮಾನದೊಳಗೆ ನಾವು ಯಾವ ಉಪವಾಸ ಮಾಡ್ಬೇಕಂದ್ರೆ ಒಂದು ದಿವಸ ಟೋಟಲಿ ವಾಟ್ಸಪ್ ಉಪವಾಸ ಮಾಡ್ಬೇಕು, ಮೊಬೈಲ್ನಾಗಿರುವಂತ ಫೇಸ್ಬುಕ್ ಉಪವಾಸ ಮಾಡ್ಬೇಕು, ಒಂದ್ ದಿವಸ ಲಿಂಕ್ಡ್ಇನ್ ಅಂತೇನು ಬಂದೈತಲ್ಲ ಅದ್ರ ಉಪವಾಸ ಮಾಡ್ಬೇಕು, ಟ್ವಿಟರ್ ಉಪವಾಸ ಮಾಡ್ಬೇಕು. ಟೋಟಲ್ ಒಂದು ದಿವಸ ನಾವು ಮೊಬೈಲ್ ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಯಾರ ಮನೆಯಾಗ ಇರ್ತಾರೆ ಅವರ ದೇವ್ರ ಉಪವಾಸ ಮಾಡ್ದಂಗೆ ಆಕತ್ತೆ. ಹೊರತಾಗಿ ಎಲ್ಲಾ ಉಪವಾಸ ಮಾಡ್ತೀನಿ ಅಂತ ತಿಳ್ಕೊಂಡು ಹಗಲಿ 12 ತಾಸು ಕೈಯಾಗ ಮೊಬೈಲ್ ಹಿಡ್ಕೊಂಡು ಕುಂತ್ರ ಧ್ಯಾನ ಮೊಬೈಲ್ ಕಡೆ ದೇವ್ರ ಕಡೆ ಎಲ್ಲೈತಿ ಇಲ್ಲ, ಹಂಗ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅವ್ರಂತಾರ ಒಡಲ ದಂಡಿಸುವಡೆ ಕೊಡುವ ಸಾಲಿಗನೆಲ್ಲ ನಿನಗೇನು ಸಾಲ ಕೊಟ್ಟಾನೇನು ಭಗವಂತ? ನೀನು ರೊಕ್ಕ ಕೊಡಲಿಲ್ಲ ಅಂದ್ರೆ ನೀನು ಹೆಂಗ್ ಮಾಡ್ತಿ ನೋಡು, ನಿನಗೆ ಊಟ ಬಿಡ್ಲಾರ್ದಂಗೆ ಕುಂದಿರ್ಸ್ತಿ ನೋಡು, ನಿನ್ ಜೈಲ್ನಾಗ ಕುಂದಿರ್ಸ್ತಿ ನೋಡು ಅಂತ ಅಂತಾರಲ್ಲ. ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಅಷ್ಟ ತನುವಿನೊಳಗೆ ಹುದುಗಿರುತ್ತ ಲಿಂಗವ 8 ಹೊದಿಕೆಯೊಳಗಿರುವಂತ ಈ ದೇಹದೊಳಗಿರುವಂತ ಪರಮಾತ್ಮ. ಈ ಒಳಗೆ ನೀರೈತಿ, 300 ಫೂಟ್ ನೀರು ಹೊಡೆದ್ರೆ 300 ಫೂಟ್ನೊಳಗೆ ಹೋದ್ರೆ ನೀರು ಬರ್ತೈತಿ. ಹರ್ತಿ ಒಳಗೆ ಕೇಳಿದ್ನೆ ಇವತ್ತು, ಇಲ್ರಿ ನಮ್ಮಲ್ಲಿ ನೀರು ಬಿಡ್ತೈತೆ ಅಂತ ನೀವು ಪುಣ್ಯ ಮಾಡಿರಿ ಅಂತ ಅರ್ಥದ ಅಷ್ಟೇ. ಕೆಲವು ಕಡೆ ನೀರು ಹೊಡೆದ್ರೆ ಕೆಟ್ಟ ಸೌಂಡ್ ಬರ್ತಾವ, ಇನ್ನು ಕೆಲವು ಕಡೆ ಬಕೆಟ್ ಹಿಡ್ಕೊಂಡು ಕೊಡ ಹಿಡ್ಕೊಂಡು 8 ದಿವಸಗಟ್ಟೆ ಕಟ್ಲೆ ಪಾಳೆ ಹಚ್ಬೇಕು, ಅಂದಾಗ ನೀರು ಸಿಗ್ತದೆ. ಆದ್ರೆ ಹರ್ತಿ ಗ್ರಾಮದವ್ರು ಎಷ್ಟು ಪುಣ್ಯ ಮಾಡಿರಿ ನೋಡ್ರಿ, ನಿಮಗೆ ಪರಮಾತ್ಮ ಭೂಮಿಯಾಗ ಚಲೋ ನೀರು ಕೊಟ್ಟಾನ, ಮತ್ತೊಂದು ಕಡೆ ಹೋಗಿ ಬಕೆಟ್ ಕೊಡ ಹಿಡ್ಕೊಂಡು ಹೋಗುವಂತ ಅವಕಾಶ ನಿಮಗಿಲ್ಲ. ಮತ್ತೆ ಇದಕ್ಕಿಂತ ದೊಡ್ಡ ಕೃಪಾ ನಿಮಗೇನ್ ಬೇಕಪ್ಪ? ಇದ ಕೃಪಾ ಅನ್ಕೋಬೇಕಲ್ಲ. 300 ಫೂಟ್ ಒಳಗೆ ಹೋಗಿ ನೀರು ಐತಂದ್ರೆ ಆ ನೀರನ್ನು ಹೊರಗೆ ತೆಗಿಬೇಕಾದ್ರೆ ಡ್ರಿಲ್ ಮಾಡ್ಬೇಕಾ ಬೇಡ? ಡ್ರಿಲ್ ಮಾಡಬೇಕಲ್ಲ. ಡ್ರಿಲ್ ಮಾಡಿದಾಗಟ್ಟ ನೀರು ಒಳಗಿಂದ ಹೊರಗೆ ಬರ್ತದ. ಹೊರಗಿನಿಂದ ನೀರು ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಮಿಷನ್ ತಗೊಂಡು ಡ್ರಿಲ್ ಮಾಡಬೇಕು. ಆ ಮಿಷನ್ ಕೊನೆಯುವಂತ ಮಿಷನ್ ಅನ್ನು ತೆಗೆದುಕೊಂಡು ಬಂದು ಡ್ರಿಲ್ ಮಾಡಿ ಅದಕ್ಕೆ ಮತ್ತೆ ಒಳಗೊಂದು ಮಿಷನ್ ಬಿಟ್ಟು ಹೊರಗಿನ ನೀರು ಮ್ಯಾಗ ಪಂಪ್ ಮಾಡಿದ್ರೆ ನೀರು ಹೆಂಗೆ ಹೊರಗೆ ಬರ್ತದ? ನನ್ನೊಳಗೂ ಅದ್ಭುತವಾಗಿರುವಂತ ಪರಮಾತ್ಮ ಅದಾನ. ಅಂತರ ಗಂಗೆ ಒಳಗ ಅಂತರಾತ್ಮವಾಗಿ ಪರಮಾತ್ಮ ಅಂತರ್ಯಾಮಿ ಅದಾನ. ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನನ್ನ ಯಾವ್ದಾರ ಮೋಟರ್ ಹಚ್ಚಿ ಹೊರಗೆ ಹಾಕೋಬೇಕು ಅನ್ನುವಂಥದ್ದಲ್ಲ, ಭಕ್ತಿ ಪಥದ ಸಾಧನ ಅನ್ನುವಂಥ ಮೋಟರನ್ನ ಹಿಡ್ಕೊಂಡು ಒಳಗಿರುವಂತ ಪರಮಾತ್ಮನನ್ನು ಹೊರಗೆ ತರುವಂತ ಪ್ರಯತ್ನವನ್ನ ನಾಡಿನೊಳಗಿರ್ತಕ್ಕಂಥ ಶರಣರು ಮಾಡಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಒಳಗಿರುವಂತ ಪರಮಾತ್ಮನನ್ನು ಹೊರಗೆ ತಗೊಂಬಂದ್ರು. ಎದರಿಂದ ಯಾವ್ದಾರ ಮೋಟರ್ ಹಚ್ಚಲಿಲ್ಲ ಅವರು. ಭಕ್ತಿಯ ಸಾಧನ ಹಂಗಿರ್ತದೆ. ಹೊನ್ನೊಳಗೆ ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನೈತಿ, ಕಲ್ಲಾಗ ಹೊನ್ನ ಐತೆ ಅಂದ್ರೆ ಯಾವ ಕಲ್ಲಾಗ ಹೊನ್ನ ಐತೆ ಅನ್ನುವಂಥದ್ದು ಹೆಂಗ್ ಗೊತ್ತಾಕೈತಿ ನಿಮ್ಗೆ? ಕಪ್ಪತ್ತು ಹುಡ್ದಾಗ ಬಂಗಾರ ಐತೆ ಅಂತ ತಿಳ್ಕೊಂಡು ತೆಗ್ಯಾಕ ಹೋದವ್ರು ರಗಡ ಮಂದಿ ಅದಾರ, ಹಂಗ ಹೋಗಿ ಹೋಗ್ತಾರ, ಅಲ್ಲಿ ಹಚ್ಚಿ ಹಚ್ತಾರ, ಇದು ಮಾಡೇ ಮಾಡ್ತಾರ. ಮತ್ತೊಂದ್ ಕಡೆ ಬಂಗಾರ ಸಿಗತೈತೆ ಅಂದ್ರೆ ಅಲ್ಲಿ ಹೊಂಟ್ರೆ ಬಂಗಾರ ಸಿಗುತ್ತದೆ ಅಂತ ತಿಳ್ಕೊಂಡು ಹೊಂಟಂದ್ರೆ ಎಲ್ಲರಿಗೂ ಬಂಗಾರ ಮಾಡಕ್ ಆಗ್ತದೇನು? ಆ ಶಾಸ್ತ್ರ ಶಿಲಾಶಾಸ್ತ್ರವನ್ನು ಓದೋರ್ಗೆ ಗೊತ್ತಾಗ್ತದೆ. ಈ ಬಂಗಾರ ಇದು ಕಲ್ಲಾಗ ಇಂಥದ್ದು ಬಂಗಾರ ಐತಪ್ಪ, ಈ ಕಲ್ಲಾಗ ಬಂಗಾರ ಸಿಗ್ತದ, ಈ ಕಲ್ಲ ಮೈನ್ಸ್ಗೆ ಹೋಗ್ತದ, ಈ ಕಲ್ಲ ಕಬ್ಬಣಕ್ಕೆ ಹೋಗ್ತೈತಿ, ಈ ಕಲ್ಲ ಕಬ್ಬಣಕ್ಕೆ ಹೋಗ್ತದ. ಇದೆಲ್ಲ ತಿಳ್ಕೊಳ್ಳೋದು ಯಾರು ಕಲಿತಾರ? ಅದನ್ನ ಕಲಿತವ್ರಿಗೆ ಅಷ್ಟ ಅದು ಗೊತ್ತಾಗ್ತದೆ. ಕಲ್ಲಿನೊಳಗೆ ಬಂಗಾರ ಐತಪ್ಪ, ಆದ್ರೆ ಅದು ತೋರ್ಸೋ ಒಬ್ಬ ಬೇಕಲ್ಲ, ಇದು ಬಂಗಾರ ಐತೆ ಅನ್ನುವಂಥದ್ದು ಬೇಕಲ್ಲ. ಗಿಡದೊಳಗೆ ಅಗ್ನಿ ಉಂಟು, ಮರದೊಳಗೆ ಅಗ್ನಿ ಉಂಟು. ಈಗ ಇಲ್ಲಿರ್ತಕ್ಕಂಥ ಗಿಡಗಳನ್ನ ಕಟ್ಟಿಗೆ ಹಚ್ತಿರಲ್ಲ ನೀವು, ಕಟ್ಟಿಗೆ ಬೆಂಕಿ ಹಚ್ಚಿದ್ರೆ ಸುಡ್ತೈತಿಲ್ಲ, ಅದು ಸುಡ್ತೈತೆ ಅಂದ್ರೆ ಅದ್ರೊಳಗೆ ಬೆಂಕಿ ಐತಿ. ಮೊದಲ ಒಂದಕ್ಕೊಂದು ಗಿಡ ಘರ್ಷಣೆ ಆದಾಗ ಕಾಡಿನೊಳಗೆ ಕಾಡ್ಗಿಚ್ಚ ಅಂತ ಆಗ್ತದೆ. ದೊಡ್ಡ ಬಿರುಗಾಳಿ ಬಿದ್ದಾಗ ಈ ಕಡೆದೊಂದು ಗಿಡ ಈ ಕಡೆದೊಂದು ಗಿಡ ಹಿಂಗ ಹೋಗಿ ಘರ್ಷಣೆ ಆಗಿ ಅದರೊಳಗೆ ಕಿಡಿ ಹೊತ್ತಿ ಆ ಗಿಡ ಎಲ್ಲ ಕಾಡು ಹೆಂಗ್ ನಾಶ ಆಗ್ತದ. ಹಾಗಾದ್ರೆ ಅದರೊಳಗೆ ಒಂದು ಕಿಡಿ ಐತೆ ಅನ್ನೋದು ಗೊತ್ತಾತಲ್ಲ, ಬೆಂಕಿ ಐತೆ ಅನ್ನೋದು ಗೊತ್ತಾತಲ್ಲ. ಆ ಬೆಂಕಿ ಐತೆ ಅನ್ನುವಂಥದ್ದು ಗೊತ್ತೈತೆ, ಅದನ್ನ ತೋರ್ಸಕ್ ಒಬ್ಬ ಬೇಕಲ್ಲ. ಹಂಗಾಗಿ ಅವ್ರು ಹೇಳ್ತಾರ, ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ತೋರಬಲ್ಲ ಗುರು ಸುಳಿಯನು. ತೋರಾಸಾಕ ಒಬ್ಬ ಗುರು ಬೇಕಲ್ಲ. ಪರಮಾತ್ಮ ಎಲ್ಲವನ್ನು ಕೊಟ್ಟಾನ. ಎಷ್ಟು ಕೊಟ್ಟಾನಂತ ಮಾಡ್ರಿ ನೀವು. ನಮ್ಮ ಭಾರತ ದೇಶದ ಒಂದು ಫುಡ್ ಫೆಡರೇಷನ್ ಅಂತ ಇರ್ತದೆ, ಅಂದ್ರೆ ಆಹಾರವನ್ನು ಶೇಖರಣೆ ಮಾಡಿರುವಂತಹದ್ದು. ದೇವರಿದ್ದಾನೆ, ದೇವ ಸತ್ಯದನೋ ಏನು ಮಿಥ್ಯದನೋ ಅಂತ ವಿಚಾರ ಮಾಡುವಂಗೆ ಇಲ್ಲ. ನಾ ಅದೀನಿ ಅಂದ್ರೆ ದೇವ್ರ ಅದಾನ ಅಂತಾನೆ ಅರ್ಥ. ಅದು ನಾ ಇಲ್ಲ ಅಂದ್ರೆ ದೇವ್ರಿಲ್ಲ ಅಷ್ಟೇ. ಅವ ಸತ್ಯದನೋ ಮಿಥ್ಯದನೋ ಅಂತ ವಿಚಾರ ಭಾಳ ಮಾಡ್ಕೊಂಡು ಕುದುರೋಂಗಿಲ್ಲ. ನಾ ಜೀವಂತದಿನಿಲ್ಲೋ, ನಾ ಜೀವಂತದಿನ ಅಂದ್ರೆ ದೇವರು ಅದಾನ. ದೇವ್ರು ಹೆಂಗದಾನ? ಅದಾನವ ನನ್ನೊಳಗೂ ಅದಾನ, ನಿಮ್ಮೊಳಗೂ ಅದಾನ, ಇಲ್ಲಿ ಕುಂತವ್ರು ಎಲ್ಲರೊಳಗೂ ಅದಾನ. ಸಕ್ರಿ ಗೊಂಬಿಗೆ ಸಕ್ರಿ ಪಾಕ ನೀರು ಇದು ಮೂಲ ವಸ್ತು. ಇದು ಅದರಲ್ಲಿಂದ ಹೆಂಗೆ ಗೊಂಬಿ ತಯಾರಾಗ್ಯಾವಲ್ಲ
ಹಂಗ ಇವು ಎಲ್ಲ ಇಲ್ಲಿ ಕೂತಿರ್ತಕ್ಕಂತಹ ನಮ್ಮನ್ನ ಆದಿಯಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರ ಆತ್ಮಗಳು ಮೂಲ ಅಂಶ ಯಾವುದಂದ್ರೆ ಪರಮಾತ್ಮಂದನೇ ಐತಿ. ಇಲ್ಲಿ ಪರಮಾತ್ಮನ ಅಂಶದಿಂದ ಹುಟ್ಟಿರುವಂತವ್ರು ನಾವು. ಅದಕ್ಕೆ ನಿಮ್ಗೆ ಯಾರ ಕಂಡು ಕೂಡಲೇ ಮುಂಜಾನೆ ಅದು ಕೂಡಲೇ ಏನ್ ಮಾಡ್ತಾರ ಹೇಳವಲ್ರಲ್ಲಿ ನೀವೇನ್ ಮಾಡ್ತೀರಿ? ಹೊಳ್ಳಿ ನಮಸ್ಕಾರ ಮಾಡ್ತೀರಲ್ಲ. ಯಾರಿಗೆ ನಮಸ್ಕಾರ ಮಾಡವ್ರ? ನನ್ನೊಳಗನು ಅವನ ಅಂಶನ ಐತಿ, ನಿಮ್ಮೊಳಗನು ಅವನ ಅಂಶನ ಐತಿ. ಹಾಗಾಗಿ ನಾವೆಲ್ಲರೂ ನಮಗೊಬ್ಬರಿಗೊಬ್ಬರು ಇದನ್ನೇನು ಕುಟ್ಕೊಳ್ಳೋದು ಅಂದ್ರೆ ನನ್ನೊಳಗಿರುವಂಥದ್ದು ಅವನ ಅಂಶನ, ನಿಮ್ಮೊಳಗಿರುವಂಥದ್ದು ಅವನ ಅಂಶನ. ಹಾಗಾಗಿ ಒಳಗಿರುವಂಥ ಚೈತನ್ಯಕ್ಕೆ ನಾವು ದೇವರು ಅಂತ ಕರಿತೀವಿ. ಚೈತನ್ಯ ಹೆಂಗಿರ್ತದ ಅಂತ ನೀವು ಕೇಳ್ಬೋದು. ನನ್ನ ಚೈತನ್ಯ ಹೆಂಗಿರ್ತದ ಅಂತಂದ್ರ, ಈಗ ನೋಡ್ರಿ, ಕಣ್ಣಿನ ಕೆಲಸ ಏನು? ನೋಡೋದು. ಕಿವಿ ಕೆಲಸ ಏನು? ಕೇಳೋದು. ಬಾಯಿ ಕೆಲಸ ಏನು? ಮಾತಾಡೋದು, ಊಟ ಮಾಡೋದು. ಇವೆಲ್ಲ ಕೆಲಸಗಳನ್ನು ಮಾಡ್ತಾವ. ಚೈತನ್ಯ ಇದ್ರಟ್ಟ ಇವು ಕೆಲಸ ಮಾಡ್ತಾವ. ಒಳಗಿರುವಂಥ ಒಂದು ಕರೆಂಟ್ ಅಂತೀವಿ ಅದಕ್ಕೆ. ಚೈತನ್ಯದ ಶಕ್ತಿ ಏನೈತಲ್ಲ, ಅದು ಚೈತನ್ಯ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ನಾವು ನೀವೆಲ್ಲ ಚಂದಾಗಿದ್ದವ್ರು ಎಲ್ಲರೂ ಚಂದ ಕಾಣ್ತೀವಿ, ಚಂದ ಮಾತಾಡ್ಕೋತೀವಿ, ಎಲ್ಲ ಮಾಡ್ಕೋತೀವಿ. ಒಳಗಿರುವಂಥ ಚೈತನ್ಯ ಹೊರಗೆ ಹಾಯಿಸಿ ಹೋಯ್ತು ಅಂತಂದ್ರೆ, ಕೆಳಗಿರುವಂತಹ ಚೈತನ್ಯ ಹೊರಗೆ ಹೋಯ್ತು ಅಂತಂದ್ರೆ ನಾವು ಯಾರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಈಗ ನೋಡ್ರಿ, ನೀವು ಕಣ್ಣು ನೋಡ್ತದ, ಕಿವಿ ಕೇಳ್ತದ, ಬಾಯಿ ಮಾತಾಡ್ತದ. ಮತ್ತು ಸತ್ತು ಹೆಣ ಇರ್ತಾವಲ್ಲ, ಅವು ಕಣ್ಣಿಲ್ಲ ಅಂತ ಮಾಡ್ರಿ ನೀವು? ಕಣ್ಣದಾವಿಲ್ಲ ಅವಕ್ಕೆ? ಕಣ್ಣದಾವ ನೋಡಿಲ್ಲ, ಕಿವಿ ಅದಾವ ಕೇಳಿಲ್ಲ, ಬಾಯಿ ಅದ ಮಾತಾಡಿಲ್ಲ. ನೀವು ಯಾರು ಬೇಕಾದ್ರೆ ಹೋಗಿ ಚುನಾವಣೆದಾಗ ಎಲ್ಲ ತಗೊಂಡು ಹೋಗಿ ಹೂವಿನ ಸರ ಹಾಕಿ ನಾ ಬಂದಿನಿ ಯಾಕಂದ್ರೆ ಹೇಳ್ತಾನು? ಇಲ್ಲ. ನಾ ಭಾಳ ದೊಡ್ಡ ಹಾರ ತಗೊಂಡ್ಬಂದಿನಿ ನೋಡು ಹೇಳ್ಬೇಕಂತ ಅಂದ್ರೆ ನೋಡ್ತಾವನು? ಇಲ್ಲ. ಭಾಳ ಜೋರು ಅಳವ್ರದಾರ, ಹತ್ತು ಸುಸ್ತಾಗವ್ರದಾರ, ಆದ್ರೆ ಕೇಳ್ತಾ ಇಲ್ಲ. ಚಲೋ ಹೂವಿನ ವಾಸನೆ ಇಟ್ಟಾರ, ಉದಿನ ಕಡ್ಡಿ ಹಚ್ಚಾರ, ಯಾವ ಸ್ಮೆಲ್ ತಗೊಳಕ್ ತಯಾರಿಲ್ಲ. ಹಾಗಾದ್ರೆ ಚೈತನ್ಯ ಅಂತ ಯಾವ್ದಕ್ಕೆ ಅನ್ನಬೇಕಂದ್ರೆ, ಕಣ್ಣು ನೋಡು ಹಂಗ, ಕಿವಿ ಕೇಳು ಹಂಗ, ಬಾಯಿ ಮಾತಾಡೋ ಹಂಗ, ದೇಹ ಚಲನಶೀಲವಾಗಿ ಇರೋ ಹಂಗ ಯಾವ್ದು ಒಳಗೆ ಮಾಡೈತಲ್ಲ ಅಂತ ಚೈತನ್ಯ ಶಕ್ತಿನೇ ದೇವರು ಅನ್ನುವಂಥದ್ದನ್ನ ಎಲ್ಲಾ ಶರಣರು ಒಪ್ಕೊಂಡು ಬಂದ್ರು. ಆ ಚೈತನ್ಯಕ್ಕೆ ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥದ್ದು ಈ ನಾಡಿನೊಳಗೆ ಐತಲ್ಲ. ದೇವರಾಗಿರ್ತಕ್ಕಂಥವ್ನು ಅವರೆಲ್ಲವೂ ಸೃಷ್ಟಿ ಮಾಡಿಟ್ಟಾನ. ನಮ್ದು ಕೇವಲ ಭೂಮಿ ಒಳಗಿರುವಂಥದ್ದನ್ನ ಅಷ್ಟೇ ವಿಚಾರ ಮಾಡ್ತೀವಿ ನಾವು. ನಾನು ನಿನ್ನೆ ಹೇಳಿದೆ ನಿಮಗೆ ಏನಂತ, ನಮ್ಮ ಕಣ್ಣಿಗೆ ಕಾಣುವಷ್ಟು ವ್ಯಕ್ತಿಗಳಿಗೆ ಅಟ್ಟ ಅನ್ನ ಹಾಕ್ಬೋದು ನಾವು. ಕಲ್ಲಿನಾಗಿರುವಂತ ಒಂದು ಕಪ್ಪಿಗೆ, ಕಲ್ಲಿನಾಗ ಹುಟ್ಟುವಂತ ಕಪ್ಪಿಗೆ ಅಲ್ಲಿ ಯಾರು ಹೋಗಿ ನೀರು ಹಾಕ್ಯಾರಪ್ಪ? ನಾವೇನು ಬರುವನಿಟ್ಟಿವೇನಲ್ಲಿ? ಇಲ್ಲ. ದೇವ್ರು ಹೇಗದಾನಂದ್ರ ನಮ್ಮ ಒಳಗದಾನ. ಒಳಗ ಇದ್ದವನ್ನ ಪರಮಾತ್ಮನನ್ನ ಹೆಂಗ್ ಕಾಣಬೇಕು? ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ. ಅಡವ್ಯಾಗ ಹೋಗಿ ಹುಡ್ಕೊಂಡ್ಬರ್ತೀನಿ ಅಂದ್ರ ಅವೇನು ಗಿಡ ಕಂಟಿ ಮಾಡಿ ಏನೋ ದೇವ್ರಂದ್ರೆ ಗಿಡ ಗಂಟೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ಅಡವಿಯೊಳಗ ಅರಸುವಡೆ ಸಿಡಿಗಂಟಿ ತಾನಲ್ಲ, ಮಡವಿನೊಳಗ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ. ನಾನು ನೀರಾಗ ಮುಳುಗಿ ದೇವರನ್ನು ಕಾಣ್ತೀನಿ ಅಂತ ಹೊಂಟಿ ಅಂದ್ರೆ ಅವ ಮೀನಲ್ಲ, ಅವ ಏಡೆಲ್ಲ, ಅವ ಮೊಸಳೆಲ್ಲ, ಮತ್ತೊಂದಲ್ಲ, ನೀರಾಗಿರುವಂತ ಜಲಚರ ಪ್ರಾಣಿಗಳಲ್ಲವ. ತನುವ ದಂಡಿಸುವಡೆ, ಒಡಲ ದಂಡಿಸುವಡೆ, ಕೊಡುವ ಸಾಲಿಗನಲ್ಲ. ನಾವು ಉಪವಾಸ ಇದ್ದು ದೇವ್ರ ಹೆಸರಿನಾಗ ಅದನ್ನು ಬಿಟ್ಟು ಇದನ್ನು ಬಿಟ್ಟು ಏನೇನೋ ಬಿಡ್ತಾರೆ ಕೆಲವು ಮಂದಿ. ನಿಮ್ಮ ಇಚ್ಛಾ ಅನುಸಾರ ನೀವು ಏನಾದ್ರು ಮಾಡ್ಕೋಬಹುದು. ಅದು ದೇಹ ದಂಡನೆಗೆ ಇರುವಂತಹದ್ದು. ಉಪವಾಸ ಇರುವುದೇನು ತಪ್ಪಲ್ಲ, ಉಪವಾಸ ಇರಲೇಬೇಕು. ದೇಹ ಶುದ್ಧೀಕರಣ ಆಗ್ಬೇಕು ಅಂದ್ರೆ ಒಂದು ದಿವಸ ಉಪವಾಸ ಮಾಡ್ಬೇಕು ನಾವೆಲ್ಲರೂ. ಹಾಕಿದ್ದ ಅಂತಂದ್ರೆ ದೇಹ ತಡ್ಕೋಬೇಕಲ್ಲ. ಅದು ಒಳಗಿರುವಂಥದ್ದು ಒಂದು ಮಿಷನ್. ನೀವು ಹೊರಗಿನ ಮಿಷನ್ ತಗೊಂಡು ಬಂದು ಹಂಗ ಕಂಟಿನ್ಯೂ 24 ತಾಸು ಅದ್ರ ಕೂಟ ಕೆಲಸ ಮಾಡಿದ್ರೆ ಮಿಷನ್ ಬ್ಲಾಸ್ಟ್ ಆಕೈತಿ, ಹೌದಿಲ್ಲ? ಮತ್ತೆ ಈ ಮಿಷನ್ಗೆ ಹಂಗ ಹಾಕಿದ್ದ ಮಾಡಿದ್ರೆ ಇದು ಹಂಗ ಆಗತ್ತದ. ಉಪವಾಸ ಮಾಡ್ಬೇಕು. ಯಾವಾಗಲೂ ಒಂದೊಂದ್ಸಲ ಉಪವಾಸ ಮಾಡುವಂತ ಪ್ರಯತ್ನವನ್ನು ಮಾಡ್ಬೇಕು. ಇತ್ತಿಂತಾಗ ಬಹಳ ಮಂದಿ ಉಪವಾಸ ಮಾಡವ್ರು ಉಪವಾಸದ ಹೆಸರಿನೊಳಗೆ ಏನೇನೋ ಮಾಡವ್ರ ಅದಾರ. ಹೇಳೋದು ಉಪವಾಸ, ಆದ್ರೆ ತಗೋದು ಮಾತ್ರ ಅವತ್ತೊಂದು 8 ದಿವಸ ಸಂತಿ ಒಂದೇ ದಿವಸಕ್ಕೆ ತಂದಿರ್ತಾರೆ. 8 ದಿವಸ ಸಂತಿ ಒಂದೇ ದಿವಸ. ಹೋದ ಕೂಡ್ಲೇನ ನಮ್ಗೆ ಇದು ಸಿಗ್ತೈತೆ ಅದು ಸಿಗ್ತೈತೆ ಅಂತ ಅಂತೀವಿ ನಾವು. ಹಂಗ ಇಡೀ ನಮ್ಮ ಭಾರತ ದೇಶಕ್ಕೆ ಆಗುವಷ್ಟು ಅಕ್ಕಿಗಳನ್ನ ಒಂದು ಕಡೆ ಶೇಖರಣೆ ಮಾಡ್ತಾರೆ. ನಿಮಗೆ ಬೇಕಾಗಿರುವಂತ ದವಸ ಧಾನ್ಯಗಳನ್ನ ಆಹಾರ ನಾಗರಿಕ ಘಟಕ ಅಂತ ಮಾಡಿರ್ತಾರೆ. ಅಲ್ಲಿ ನಮ್ಮ ದೇಶಕ್ಕೆ ಎಷ್ಟು ಕೊರತೆ ಐತಿ, ಎಷ್ಟು ತರಿಸ್ಕೋಬೇಕು, ಎಷ್ಟು ಕಳಿಸ್ಕೋಬೇಕು, ಇದಕ್ಕೊಬ್ಬರು ದೊಡ್ಡ ಮಿನಿಸ್ಟರ್ ಇರ್ತಾರೆ. ನಾ ಕೇಳ್ತೀನಿ ನಿಮಗೆ, ಒಂದು ದೇಶದ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ
ಆ ಆಹಾರವನ್ನ ಕ್ರೋಢೀಕರಣ ಮಾಡೋದಕ್ಕೆ ಇಷ್ಟಕೊಂಡ ವ್ಯವಸ್ಥೆಯನ್ನು ಮಾಡ್ತಾರೆ ಅಂದ್ರೆ ಮತ್ತೆ ಇದನ್ನೆಲ್ಲ ಕೊಡುವಂತ ಪರಮಾತ್ಮ ಎಷ್ಟು ವಿಚಾರ ಮಾಡಿರ್ಬೇಕು? ಒಂದ್ಸಲ ವಿಚಾರ ಮಾಡ್ರಿ. ನಿನಗಟ್ಟ ಅಲ್ಲ, ಎಷ್ಟು ಜೀವರಾಶಿಗಳದಾವಲ್ಲ ಒಟ್ಟಕ್ಕೂ ಅನ್ನ ಹಾಕ್ಯಾನವ. ಯಾವುದು ಉಪವಾಸ ಮಲ್ಕೊಂಡಿಲ್ಲ, ಯಾವ ಉಪವಾಸನ ಮಕ್ಕೊಂಡಿಲ್ಲ, ಯಾವುದಕ್ಕೂ ಅನ್ನ ಕೊರತೆ ಆಗಲಾರ್ದಂಗ ಭಗವಂತ ಈ ಜಗತ್ತಿನೊಳಗೆ ಯಾಕೆ ದೇವರು ದೊಡ್ಡವಕ್ಕನಂದ್ರೆ ನಾವು ಈಟು ಕಾರ್ಯಕ್ರಮಕ್ಕೆ ಪಟ್ಟಿ ಕೊಟ್ಟು ಅಂದ್ರೆ 8 ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡ್ತೀವಿ, ನಾವು ಕೊಟ್ಟಿವಿ ಅಂತ. ಅವ ಚಲೋ ಗಾಳಿ ಕೊಟ್ಟಾನ, ಚಲೋ ನೀರು ಕೊಟ್ಟಾನ, ಎಲ್ಲಾ ಕೊಟ್ಟು ನಾನೇನೋ ಕೊಟ್ಟಿನಂತ ತಿಳ್ಕೊಂಡು ಎಂದು ಹೊರಗೆ ಬಂದು ಹೇಳೋದೇ ಇಲ್ಲವ. ನೀನೇ ತಿಳ್ಕೊ ಅಂತ ಎಲ್ಲವೂ ನಮ್ಮ ಮೇಲೆ ಹಾಕ್ತಾನೆ. ನಿಮ್ಮ ಮನ್ಯಾಗ ಒಬ್ಬರು ಮಗಳನ್ನು ಕಳಿಸ್ಬೇಕಾದ್ರೆ ನೀವು 100 ಸಲ ವಿಚಾರ ಮಾಡ್ತಿರಲ್ಲ, ಎಲ್ಲ ಅವ ಚಲೋ ನೌಕರಿ ಅದಾನ ಇಲ್ಲೋ, ಅವ ಚಲೋ ದುಡಿತಾನೋ ಇಲ್ಲೋ, ಏನ್ ಚಟ ಮಾಡ್ತಾನೋ ಹೆಂಗೋ. ಒಂದು ಕನ್ನೆ ಹೊರಗೆ ಕಳಿಸ್ಬೇಕಾದ್ರೆ 100 ಸಲ ವಿಚಾರ ಮಾಡ್ತೀವಿ ನಾವು. ಇಲ್ಲಿ ಕುಂತವ್ರು ಒಬ್ಬ ಮಗಳು ಬದುಕುವುದಕ್ಕಾಗಿ ಇದನ್ನ ಹೇಳಕತ್ತಿದ್ದು, ಕೆಲವೊಬ್ಬ ಮಗಳು ಬದುಕುವುದಕ್ಕಾಗಿ ಮತ್ತೊಬ್ಬರು ಮನೆಗೆ ಕಳಿಸೋದಕ್ಕಾಗಿ ಎಷ್ಟು ವಿಚಾರ ಮಾಡ್ತಾರೆ. ಹಂಗ ಎಲ್ಲಾರನ್ನ ಹಿರಿಯರು ಕೇಳ್ಕೊಂಡು ಅವ್ರವ್ರು ಕೇಳ್ಕೊಂಡು ಆ ಮನೆ ಕೂಟ ಬೀಗ್ತನ ಮಾಡ್ಕೊಂತಾರೆ. ನಾ ಕೇಳ್ತೀನಿ ನಿಮಗೆ, ಬರೀ ಒಬ್ಬ ಮಗಳು ಬದುಕೋದಕ್ಕಾಗಿ ಇಷ್ಟಕೊಂಡ ವಿಚಾರ ಮಾಡ್ತೀವಿ ಅನ್ನೋದಾದ್ರೆ ಇನ್ನು ಪರಮಾತ್ಮ ಎಷ್ಟು ವಿಚಾರ ಮಾಡಿರ್ಬೇಕು? ನನ್ನ ಮಕ್ಕಳು ಇಲ್ಲಿ ಭೂಮಿ ಮೇಲೆ ಬದುಕಬೇಕಂದ್ರೆ ಅವ್ರಿಗೆ ಕುಡಿಯಾಕ ನೀರು ಬೇಕು, ಇರಾಕ ಭೂಮಿ ಬೇಕು. ಕುಡಿಯಾಕ ನೀರು ಬೇಕು, ಇರಾಕ ಭೂಮಿ ಬೇಕು, ಅವ್ರಿಗೆ ತೊಳೋದಕ್ಕ ಗಾಳಿ ಬೇಕು. ನೋಡ್ರಿ, ಅವನ ಇದ್ರೊಳಗೆ ಏನು ತಾರತಮ್ಯ ಐತಿ ಹೇಳಿ ನೋಡೋಣ. ಹೊಳೆ ಹರಿಯಾಕತ್ತದ, ಅದೇನು ಶ್ರೀಮಂತರ ಮನೆ ಮುಂದೆ ಹರಿಬೇಕು, ಬಡವರ ಮನೆ ಮುಂದೆ ಹರಿಬಾರ್ದಂತ ಐತೇನು? ತನ್ನ ಪಾಡಿತಾ ಹೊಳೆ ಹರಿಯಾಕತ್ತದ. ಅವ ಹರಿಸಿದ ನೀರನ್ನು ತೆಗೆದುಕೊಂಡು ಬಂದು ಮತ್ತೆ ಫಿಲ್ಟರ್ ಮಾಡಿ ನಾವು ಮಂದಿಗೆ ವಿಚಾರ ಮಾಡ್ರಿ. ಅವ ಕೊಟ್ಟ ನೀರ ಅವನ ಕೊಡ್ಲಿಲ್ಲ ಅಂದಿದ್ರ, ಅವ ಕೊಟ್ಟ ನೀರು ತಗೊಂಡು ಬಂದು ಬಾಟ್ಲಾಗಿಟ್ಟು ಮಾರವ್ರು ನಾವು. ಅವ ಕೊಟ್ಟ ಗಾಳಿಯನ್ನ ಸದುಪಯೋಗ ಮಾಡಿಕೊಂಡು ನಾ ಹೇಳಿದ್ದೆ ನಿಮ್ಗೆ, ವೆಂಟಿಲೇಟರ್ನೊಳಗೆ ಇಟ್ಟರೆ 1 ತಾಸಿಗೆ ಇಷ್ಟು ರೊಕ್ಕ ಐತಿ. ವೆಂಟಿಲೇಟರ್ನಾಗ ಇಟ್ಟರೆ 1 ತಾಸಿಗೆ ಇಷ್ಟು ರೊಕ್ಕ ಐತಿ. ಬರೀ 28 ಸೆಕೆಂಡ್ ಚಾಮರಾಜನಗರದೊಳಗೆ ಗಾಳಿ ಕಟ್ ಆಗಿದ್ದಕ್ಕೆ ಎಷ್ಟು ಮಂದಿ ಪ್ರಾಣ ಹೋದು ಕೊರೋನಾ ಟೈಮ್ದಾಗ? ಎಷ್ಟು ಸೆಕೆಂಡ? 28 ಸೆಕೆಂಡ್ ಗಾಳಿ ಕಟ್ ಆಗಿದ್ದಕ್ಕೆ ಕೊರೋನಾ ಟೈಮ್ದೊಳಗೆ ಚಾಮರಾಜನಗರದೊಳಗೆ ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ರು. ಮತ್ತು 28 ಸೆಕೆಂಡ್ ಗಾಳಿ ಇಲ್ಲ ಅಂದ್ರೆ ಬದುಕಾಗಂಗಿಲ್ಲ. ಅಂದ್ರೆ ಎಷ್ಟು ಮಂದಿ ಜಗತ್ನಾಗ ಹುಟ್ಟಾರಲ್ಲ, ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಸಹಿತ 1 ಇಂಚನ ಕಡಿಮೆ ಆಗಲಾರ್ದಂಗ ಸಮರ್ಪಕವಾಗಿರ್ತಕ್ಕಂಥ ಗಾಳಿ ನೀರನ್ನು ಭಗವಂತ ಕೊಟ್ಟಾನಲ್ಲ, ಇದಕ್ಕಿಂತ ದೊಡ್ಡ ಅವತಾರ ಇನ್ನೇನು ಬೇಕನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಅದ್ರ ಬಗ್ಗೆ ವಿಚಾರಣೆ ಮಾಡಂಗಿಲ್ಲ ನಾವು. ಯಾಕೆ ವಿಚಾರ ಮಾಡಂಗಿಲ್ಲ? ಅದ್ರ ಬಗ್ಗೆ ನಮ್ಗೆ ನೆನವು ಬೇಕಲ್ಲ. ಇಷ್ಟೆಲ್ಲ ಕೊಟ್ಟಿಯಲ್ಲಪ್ಪ, ಆ ಎಲ್ಲ ವ್ಯಕ್ತಿಗಳಿಗೆ ಆಹಾರ ಒದಗಿಸ್ಬೇಕಂದ್ರೆ ಎಲ್ಲಾ ಪ್ರತಿಯೊಂದು ದೇಶದವ್ರನ್ನು ಆಹಾರ ಭದ್ರತಾ ಇಲಾಖೆ ಅಂತ ಮಾಡ್ಕೊಂಡಾರ. ಮತ್ತು ಪರಮಾತ್ಮನ ಆಹಾರ ಭದ್ರತೆ ಎಷ್ಟು ದೊಡ್ಡದಿರ್ಬೇಕು ನೋಡಿ, ವಿಚಾರ ಮಾಡಿ ನೋಡೋಣ. ಅದಕ್ಕೆ ಜಡೂರು ರಾಶಿಮೇನವ್ರು ಅಂತಾರ, ಎಲೆ ಮುರುಡನೆ ಇದು ನೀ ಮಾಡೋದು ಬಿಟ್ಟರೆ ಬೇರೆದವ್ರ ಕಡೆಯಿಂದ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಎಷ್ಟು ಚಂದ ಹೇಳ್ತಾರು. ಆಕಾಶಕ್ಕೆ ಇಲ್ಲಿ ಎತ್ತಿ ನೋಡ್ರಿ, ಹೆಂಗ ಕಣ್ಣು ಎತ್ತಿ ಅವ್ರು ಹೇಳ್ತಾರ, ಧರೆಯ ಮೇಲೆ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿ. ಶರದಿ ಅಂದ್ರೆ ಸಮುದ್ರದ ಮೇಲೆ ಭೂಮಿ ಐತಿ. ಭೂಮಿ ಮೇಲೆ 3 ಪಟ್ಟು ನೀರದ, ಮ್ಯಾಗಲಿಂದನೂ ನೀರು ಬರ್ತದ, ತೆಳಗಿಂದನೂ ನೀರು ಬರ್ತದ. ಆದರೂ ಸಹಿತ ಇಷ್ಟೆಲ್ಲ ನೀರು ಇದ್ರು ಭೂಮಿ ಕರಲಾರ್ದಂಗೆ ನಿಂತೈತಲ್ಪ. ಇದು ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ, ಅಂಬುದಿಗೆ ಕಂಬವ ಬೋನವ ನಿಲ್ಲದಂತಿರಿಸಿದೆ. ಇಲ್ಲೇನು ಆಕಾಶ ಕಾಣಕತ್ತೈತಲ್ಲ, ಎಲ್ಲರೂ ಒಂದು ವೆಂಟಿಲೇಟರ್ ಐತನ ಅದಕ್ಕೆ, ಎಲ್ಲರೂ ಒಂದು ಕಂಬ ಕೊಟ್ಟರೇನೋ ಅದಕ್ಕೆ, ಎಲ್ಲರೂ ಒಂದೇನೋ ಸಪೋರ್ಟ್ ಕೊಟ್ಟಾರಲ್ಲ ಅದಕ್ಕೆ. ಯಾರು ಮಾಡ್ಯಾರಪ್ಪ ಇದನ್ನೆಲ್ಲ? ಯಾರು ಮಾಡ್ಯಾರ? ನಮ್ಮ ಅಜ್ಜ ಮಾಡ್ಯಾರ? ಇಲ್ಲ. ಹಾಗಾದ್ರೆ ಇದು ಮಾಡುವಂಥದ್ದು ಒಂದು ಶಕ್ತಿ ಇರ್ಬೇಕಲ್ಲ. ಇದು ಬೀಳಾರ್ದಂಗೆ ನಿಂತೈತಲ್ಲ. ಆಕಾಶದಾಗಿರುವಂತ ಎಷ್ಟೋ ಗ್ರಹಗಳದಾವಲ್ಲ, ನಮ್ಮ ಬರೇ ರೋಡ್ ಮ್ಯಾಲಾಗ ಒಂದಿಷ್ಟು ಏನಾದ್ರೂ ಆಯಾ ತಪ್ಪಿದ್ರೆ ಒಂದಕ್ಕೊಂದು ಗಾಡಿ ಆಕ್ಸಿಡೆಂಟ್ ಆಕ್ಕಾವ ನೋಡ್ರಿ. ಒಂದು ಆಕ್ಸಿಡೆಂಟ್ ಆಗಿಲ್ಲ ನೋಡಿದ್ರೆ, ಇಲ್ಲಿ ಬೆಂಗಳೂರಾಗ ಒಂದು ಪೇಪರ್ ಇದ್ರಾಗ ಬಾಳ ಟಿವಿಯಾಗ ತೋರಿಸಿದ್ರು ನೋಡ್ರಿ. ಅದು ಪಾಪ ಒಂದು ಕಂಟೈನರ್ ಬಂದು ಗಾಡಿ ಮೇಲೆ ಬಿತ್ತಲ್ಲ. ನಾವು ಅಡ್ಡಾಡುವಂತ ರೋಡಿನೊಳಗೆ ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಆಗ್ತದೆ, ಏನೋ ಆಗ್ತದೆ. ಆದ್ರೆ ಆ ಗ್ರಹಗಳು ಒಂದಕ್ಕೊಂದು ತಿರುಗಾಕತ್ತಾವಲ್ಲ. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ತಿರುಗಾಕತ್ತಾವ. ಆದ್ರೆ ಒಂದಕ್ಕೊಂದು ದಿಕ್ಕಿ ಹೊಡಿಲಾರ್ದಂಗ, ಒಂದಕ್ಕೊಂದು ಏನು ಆಗ್ಲಾರ್ದಂಗ ವ್ಯವಸ್ಥಿತ ರೂಪದೊಳಗೆ ಹೆಂಗ್ ಸೆಟ್ ಮಾಡಿಟ್ಟಿರ್ಬೇಕನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ತದೆ. ಹೌದಪ್ಪ ದೇವ್ರ, ನಾವು ಸುಮ್ಮನೆ ಇಲ್ಲೇ ಇಟ್ಕೊಂಡು 4 ರೂಪಾಯಿ ರೊಕ್ಕ ಗಳಿಸ್ಕೊಂಡು ಸುಮ್ಮನೆ ಒಂದು ಚಲೋ 2 ಬೆಡ್ರೂಮಿನ ಮನೆ ಹಾಕಿಸ್ಕೊಂಡು ಅದ್ರಾಗ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡು ನಾ ದೊಡ್ಡವ, ನನ್ನಷ್ಟು ದೊಡ್ಡ ಯಾರಂತ ನಾ ಅನ್ಕೊಂತ ಕುಂತೀನಿ. ನಿನ್ನ ಕೆಲಸ ನೋಡಿಬಿಟ್ರೆ ನಾ ಬರಬೇಕಿನಪ್ಪ ಅಂತ ತಿಳ್ಕೊಂಡು ಜಡೂರು ರಾಶಿಮೇನವ್ರು ಅಂತಾರ, ಬೆಳೆದಕ್ಕೆ ನೀ
ನಡೆಸುವ ಬೋಧಕ್ಕೆ. ಅದ್ಭುತವಾಗಿರುವಂತ ಸೃಷ್ಟಿಯ ವೈಶಿಷ್ಟ್ಯ. ನಮ್ಮ ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಕಾಲಂ ಕೊಟ್ಟಿವಿ, ಅದಕ್ಕೆ ಕಾಲಂ ಕೊಡೋದ್ರ ಜೊತೆಗೆ ವೆಂಟಿಲೇಟರ್ ಕೊಟ್ಟಿವಿ, ಅದಕ್ಕೆ ಬೀಮ್ ಕೊಟ್ಟಿವಿ. ಇಷ್ಟೆಲ್ಲ ಕೊಟ್ಟ ಆ ಮನೆ ಛತ್ತನ್ನು ನಿಲ್ಲಿಸಿವಿ ಅಂದ್ರೆ ಇಷ್ಟೆಲ್ಲ ಆಕಾಶವನ್ನು ಮೇಲಾವ. ಹುಲಿ ಹುಟ್ಟದಷ್ಟು ಆಕಳ ಹುಟ್ಟದಷ್ಟು ಹುಲಿಗಳ ಸಂಖ್ಯೆ ಹುಟ್ಟಿಸಿಲ್ಲ ಭಗವಂತ. ಆನೆಕಲ್ಲು ಮಳೆ ಬೀಳುವಷ್ಟು ಆನೆಕಲ್ಲನ್ನು ಬಿಡಿಸಿಬಿಟ್ಟಿದ್ದ ಅಂದ್ರೆ ಒಂದಿಷ್ಟು ಹೆಚ್ಚಾದ್ರೂ ತಡ್ಕೊಳಂಗಿಲ್ಲ, ಒಂದಿಷ್ಟು ಕಡಿಮೆ ಆದ್ರೂ ತಡ್ಕೊಳಂಗಿಲ್ಲ. ವಿಚಾರ ಮಾಡ್ರಿ, ಭಗವಂತ ಎಲ್ಲ ಸಮತೋಲನ ಹೆಂಗ್ ಮಾಡ್ಯಾರ ನೋಡ್ರಿ. ಇಷ್ಟೆಲ್ಲ ಮಾಡಿಟ್ಟು ಚಂದ ಬದುಕಲಿ ಅಂತ ತಿಳ್ಕೊಂಡು ನನ್ನ ಮಕ್ಕಳು ಬಹಳ ಆನಂದವಾಗಿರ್ಬೇಕು. ಬಹಳ ಕರುಣಾಮಯ ಭಗವಂತ. ಎಷ್ಟು ಕರುಣಾಮಯ ಅಂತಂದ್ರ ಬಹಳ ಕರುಣ ಇಟ್ಟು ಕಳಿಸ್ಯಾನ ಭಗವಂತ. ಯಾವುದಕ್ಕೂ ಕೊರತೆ ಇಟ್ಟಿಲ್ಲ. ನಾವು ತಾರತಮ್ಯ ಮಾಡ್ಕೋಬಹುದು, ನಾವು ದೊಡ್ಡವರು ಸಣ್ಣವರು ಅನ್ಕೋಬಹುದು. ಇವ ದೊಡ್ಡವ, ಇವ ಶ್ರೀಮಂತ, ಇವ ಆ ಜಾತಿಯವ, ಇವ ಈ ಜಾತಿಯವ, ಹಿಂಗೆ ನೂರಾರು ವಿಚಾರಗಳನ್ನು ನಾವು ಮಾಡ್ಕೋಬಹುದು. ಆದ್ರೆ ಅವ ಕೊಡ್ತಕ್ಕಂಥ ಗಾಳಿ ಒಳಗೆ ಏನೂ ಪರಕ್ ಮಾಡಿಲ್ಲ, ಅವ ಕೊಡುವಂತ ನೀರಿನೊಳಗೆ ಯಾರಿಗೂ ತಾರತಮ್ಯ ಮಾಡಿಲ್ಲ, ಅವ ಇರತಕ್ಕಂಥ ಭೂಮಿ ಒಳಗೆ ಏನೂ ತಾರತಮ್ಯ ಮಾಡಿಲ್ಲ. ಅವನ ಸೃಷ್ಟಿ ಒಳಗೆ ಬದುಕುವಂತ ನಾವು ತಾರತಮ್ಯ ಮಾಡ್ಕೊಂಡು ಬದುಕಾಕತ್ತೀವಿ ಹೊರತಾಗಿ ಭಗವಂತ ಯಾವತ್ತೂ ತಾರತಮ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಮಾಡಿದ್ರೆ ನಾವ್ಯಾರು ಕೂಡ ಹಿಂಗಿರುತ್ತಿರ್ಲಿಲ್ಲ. ಹಾಗಾದ್ರೆ ಅವ್ರ ಹತ್ರ ಒಂದಿಷ್ಟು ಹೋಗುವಂತ ಪ್ರಯತ್ನ ಮಾಡ್ಬೇಕಲ್ಲ. ನಾವು ಒಂದು ಹೆಜ್ಜೆ ಅವನ ಕಡೆ ಇಟ್ರೆ 9 ಹೆಜ್ಜೆ ಅವನ ನಮ್ಮ ಕಡೆ ಓಡಾಡ್ಕೊಂತ ಬರ್ತಾನೆ ಭಗವಂತ. ನಾವು ಒಂದು ಹೆಜ್ಜೆನರು ಹೋಗ್ಬೇಕಲ್ಲ ಅವನ ಹತ್ರ 1 ಹೆಜ್ಜೆನರು ಇಟ್ರೆ ಅವ 9 ಹೆಜ್ಜೆ ನಮ್ಮ ಕಡೆ ಇಟ್ಕೊಂತ ಬರ್ತಾನೆ. ನಾವು ಅವನ ಕಡೆ ಲಕ್ಷಣ ಕೊಡಂಗಿಲ್ಲ. ಗುಡಿಗಿನ ಹೋಗ್ಬೇಕನ್ರಿ, ಯಾಕಿದ್ದಲ್ಲೇ ನೆನ್ಕೊಂಡ್ರೆ ಆಗೋದಿಲ್ಲನ್ರಿ, ನಡೀತದ, ಏನ್ ತೊಂದರೆ ಇಲ್ಲ. ಆದ್ರೆ ಸ್ಮರಣೆ ಇರ್ಬೇಕಲ್ಲ ಅವನು. ಹೌದಲ್ಲಪ್ಪ, ಇಷ್ಟೆಲ್ಲ ಕೊಟ್ಟು ಏನೂ ಕೊಟ್ಟಿಲ್ಲ ಅನ್ನುವಂಥ ರೀತಿಯೊಳಗದಾನ. ಇಂಥ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಹಂಬಲ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾವು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಕಾರಣ ಇಷ್ಟ, ಎಲ್ಲವನ್ನ ಕೊಟ್ಟು ನಾನೇನು ಕೊಟ್ಟಿಲ್ಲ ಅನ್ನುವಂಥ ಭಗವಂತನ ಕೂಡುದು ನನ್ನ ಕೆಲಸ. ಈಗ ನೀವು ಊರಿಂದ ಬಂದಿರಿ, ಊರಿಗೆ ಬರ್ತೀರಿಲ್ಲ, ನಿಮ್ಮ ಮನೆ ಬಿಟ್ಟು ಹೋಗಿರ್ತೀರಿ. ಹೋಗಿ 2 ದಿವಸ ಪ್ರವಾಸಕ್ಕಂತ ಹೋದ್ರೆ ಅಂದ್ರೆ ಹೊಳ್ಳಿ ಏನ್ ನೆನಪಾಗ್ತದೆ ನಿಮ್ಗೆ? ನಿಮ್ಮ ಮನೇನೂ ನೆನಪಾಗ್ತದೆ. ನಿಮ್ಮ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋದ್ರೆ ಅಂದ್ರೆ ಹೊಳ್ಳ ಬಳ್ಳ ಊರ ಮನೆ ನೆನಪಾಗ್ತದೆ. ಕೆಲವು ಮಂದಿ ನೋಡ್ಬೇಕು, ಮನೆ ಬಿಡೋದ ಚಂದಿ ಮುಂದೆ ಬಿಟ್ಟಿರ್ತಾನ, ಮನೆ ಬಿಟ್ಟು 1 ತಾಸನೇ ಮನೆ ಮತ್ತೆ ಫೋನ್ ಹಚ್ತಾನ ನಂಗೆ, ಮತ್ ನಾ ಮನೆ ಬಿಟ್ಟು ಬಂದೀನಿ ನೋಡಿ ಜಮಾಯಿಸ್ತೈತಲ್ಲಿ ನಿನಗೆ. ಯಾರಿಗೆ ಹೇಳೋದು? ಮನೆಯಾಗಿದ್ದವ್ರಿಗೆ ಹೇಳೋದು. ನಾ ಮನೆ ಬಿಟ್ಟು ಬಂದೀನಿ, ನೀನು ಜಮಾಯಿಸ್ತೈತಿಲ್ಲ ನೋಡಿ ಮನ್ಯಾಗ, ಒಬ್ಬರೇ ಇರ್ತೀರಿ ನೀವು ಮನ್ಯಾಗ. ಮತ್ತ 1 ತಾಸು ಬಿಟ್ಟಾಕ ಊಟ ಮಾಡಿ ಇಲ್ಲ. ಯಾಕ ನೀವು ಹೋಗಿ ಅಂದ್ರೆ ಅವ್ರೇನು ಊಟ ಮಾಡೋದು ಬಿಟ್ಟು ಕುಂತಿರ್ತಾರ ನಿಮ್ಮ ಮನೆಗೆ? ಒಬ್ಬರ ವಿಚಾರ ಮಾಡ್ಕೋಬೇಕಲ್ಲ. ಮತ್ತೆ ಹೇಳೋದು, ಕದ ಹಾಕಿ ಇಲ್ಲಿ ನೋಡು, ಕದ ಹಾಕಿರಿ, ನೀವು ಹೋಗ್ಯಾನಂತ ಕದ ತಕೊಂಡ್ ಕೂತಿರ್ತಾರ ಅವ್ರಂತಾರ ನಾ ಹೋಗಿದ್ದಕ್ಕೆ ನಿನಗೇನೋ ನೋವಾಗೈತೆ ನೋಡು. ಅವ್ರ ಮನಸ್ಸಿನಾಗ ಅಂತಿರ್ತಾರ, ಹೋಗಿದ್ದಿ ಬಿಟ್ಟು ಹೋಗ್ಬೇಕಿಲ್ಲ, ಮತ್ತೆ ಅಲ್ಲಿ ತಾಸಿಗೊಮ್ಮೆ ನನಗ್ಯಾಕೆ ಗಂಟು ಬಿಡಾಕತ್ತಿ, ಇಲ್ಲಿ ಹೋಗಿ ಆ ಕಡೆ 8 ದಿವಸ ಹೋಗಿ ಬರಬಾರ್ದು ಅಂತ ಅವ್ರು ಅಂತಾರ. ಆದ್ರೂ ನಾವು ಅನ್ಕೊಳಂಗಿಲ್ಲ. ಏನಂತ, ನನ್ನ ಬಿಟ್ರೆ ನಡೆಯಂಗೆ ಅಲ್ರಿ ನಮ್ಮ ಮನೆ. ನೀ ತಿಳ್ಕೊಂಡಿ ಅಟ್ಟ, ನೀ 1 ದಿವಸ ಅಷ್ಟೇ ಅಲ್ಲ, 2 ದಿವಸ 3 ದಿವಸ ಹೇಳ್ದ ಕೇಳ್ದೆ ಇಂಥ ಲಜಿನ ಅನ್ಲಾರ್ದಂಗೆ ಹೇಳ್ದ ಹೋಗು. 3ನೇ ದಿವಸಕ್ಕೆ ನಿಮ್ಮ ಫೋಟೋನ ಹಾಕಿರ್ತಾರ ಅವ್ರ ಮನ್ಯಾಗ. ಹೇಳಾರ್ದ ಹೋಗಿ ಬಾನಿ ಬೇಕಾದ್ರೆ ಫೋಟೋ ಹಾಕಿ ರೆಡಿ ಮಾಡಿ ಮಾಲೆ ಹಾಕಿ ಬಿಡ್ತಾರ ಅವ್ರು. ಮಂದಿ ಎಷ್ಟು ರೆಡಿ ಅಂತ ಮಾಡ್ರಿ ನೀವು? ಮಂದಿ ಎಲ್ಲ ರೆಡಿ ಅದಾರ. ನೀವು ಹೋಗೋದು ಅಟ್ಟ ಕಾಯಕತ್ತಾರ ಅವ್ರು. JCB ಅವ್ರು ತೆಗಿಯಕ್ಕೆ ರೆಡಿಯಾಗಿ ನಿಂತಾನ, JCB ಅವ್ರು ರೆಡಿಯಾಗಿ ನಿಂತಾನ. ಇಲ್ರಿ ನಮ್ಮ ಕಡೆ ಸುಡ್ತಾರ ಅಂದ್ರೆ ಕಟ್ಟಿಗೆ ರೆಡಿನೇ ಅದಾವ, ಸುಡಾಕ್ ರೆಡಿ ಅದಾರ, ಹೊರಾಕ್ ರೆಡಿ ಅದಾರ, ಆಳಾಕ್ ರೆಡಿ ಅದಾರ. ಮತ್ತೆ ಯಾರು ದೂರದಿಂದ ಹೋದ್ರೆ ಅವ್ರು ಫೋನ್ ಹಚ್ಚಕ್ಕದಾರ. ಮತ್ ನೀವು ಹೋದ್ರೆ ಅನ್ನೋದು ಗೊತ್ತಾದ ಕೂಡಲೇ ಕೆಲವು ಮಂದಿ ಲಿಸ್ಟ್ ಬರೆದು 1 ಎಣ್ಣೆ ಬಾಟ್ಲಿ ರೆಡಿ ಮಾಡಿ ಕುಂದ್ರ ಅವರು ಅದಾರ. ಅಂತವ್ರಿಗೆ ಕಮ್ಮಿ ಐತೆ ಅಂತ ಮಾಡ್ರಿ ನೀವು. ಸತ್ತವ್ರ ಹೆಸರಿನೊಳಗ ಇಲ್ರಿ ನಮ್ಮೊಳಗ ಹಂಗೆಲ್ಲ ಸತ್ರ ಬರಂಗಿಲ್ರಿ ಮಂದಿ, ಅದಕ್ಕೆ ಅದನ್ನ ತರಬೇಕ್ರಿ ಅಜ್ಜರ ಅಂತಾರ. ಬಹುತೇಕ ಹರ್ತಿ ಒಳಗೆ ಐತೆ ಇಲ್ಲ ನನಗೆ ಅಂಕರ್ ಗೊತ್ತಿಲ್ಲ. ಇದ್ರ ಆ ಪರಂಪರೆಯನ್ನ ನೀವು ಬದಲು ಮಾಡಿದ್ರೆ ಅಟ್ಟ ಈ ಪ್ರವಚನ ಸಾರ್ಥಕ ಆಕೈತಿ. ಮತ್ತೆ ಕಾರಣ ರೊಕ್ಕಿಲ್ಲ ಅಂತಾನೆ ಸತ್ತಿರ್ತಾನ, ಅವನ ಹೆಸರಿನಾಗ 5,000 ರೂಪಾಯಿ ಎಣ್ಣೆ ಬಾಟ್ಲಿ ತಗೊಂಡ್ಬಂದು ನೀ ಕುಡ್ಕೊಂಡು ಅವನ ಸಮಾಧಿ ಮಾಡಕ್ ಹೋದ್ರೆ ನೀನು 2 ದಿವಸ ಬದುಕೋದು ಇಲ್ಲಿ. ವಿಚಾರ ಮಾಡ್ಕೋಬೇಕಲ್ಲ. ನೀನು ಬದುಕಕ್ ಸಾಧ್ಯ ಇಲ್ಲ, ನಾನು ಬದುಕಕ್ ಸಾಧ್ಯ ಇಲ್ಲ, ನೀನು ಬದುಕಕ್ ಸಾಧ್ಯ ಇಲ್ಲ ಅಂದ್ರೆ ಅತ್ತ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಾಗಿಲ್ಲ ಅಂದ್ರೆ ಕೈಯಾಗಿಂದ 10 ರೂಪಾಯಿ ರೊಕ್ಕ ಹಾಕಿ, ನಮ್ಮ ಕೈಯಾಗಿರುವಂತ 10 ರೂಪಾಯಿ ರೊಕ್ಕ ಹಾಕಿ ಅವನು ಮಣ್ಣು ಮಾಡಿ ಬರುವಂತ ಪ್ರಯತ್ನ ಮಾಡಬೇಕೆ ಹೊರತಾಗಿ ಅವ್ರ ಮನೆಯಾಗಿನ ರೊಕ್ಕ ತಗೊಂಡು ಬಂದು ದುಂದು ವೆಚ್ಚ ಮಾಡಿ ಮಣ್ಣು ಮಾಡಿ ಬಂದ್ರೆ ಅವ್ರು ಹಿರಿಯರಂತ ಅನ್ನಕ್ ಆಗೋದೇ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿಟ್ಕೋಬೇಕು. ಇವೆಲ್ಲ ತಿಳ್ಕೊಬೇಕು. ಯಾಕಂದ್ರೆ ಈ ಮಾತು ಯಾಕೆ ಹೇಳಾಕತ್ತೀನಿ ಅಂದ್ರೆ ನಾವು ಭಾಳ ಊರಾಗ ಹೋಗದಾಗ ರಾತ್ರಿ ಸತ್ರ ಮಂದಿ ಹೇಳೋದಿಲ್ರಿ. ಈಗ ರಾತ್ರಿ ಸತ್ರ ಹೇಳೋದಿಲ್ಲ ಅವ್ರು. ಯಾಕ ಇಲ್ರಿಪ್ಪ ನಮ್ಮಂತರ ಬಡವರು ರಾತ್ರಿ ಸತ್ರ ಸಿಕ್ಕಾಪಟ್ಟಿ ಖರ್ಚಾಕತ್ರಿ ಅದರ ಮುಂಜಾನೆ ಸತ್ತ ನನ್ನ ಸುದ್ದಿ ಮಾಡಿಬಿಟ್ರೆ ಪಟ್ನೆ 2 ತಾಸು ಮುಗಿದ ಹೋಗ್ಬಿಡ್ತದ. ಹಾಗಾಗಿ ರಾತ್ರಿ ಸತ್ತಿದ್ದ ಸುದ್ದಿ ನಾವು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ಹೇಳುವಷ್ಟು ಮಟ್ಟಿಗೆ ಬಂದೈತಂದ್ರೆ ವಿಚಾರ ಮಾಡ್ಕೋಬೇಕಲ್ಲ.
ನಾವು ವಿಚಾರ ಮಾಡ್ಕೋಬೇಕು, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ. ಅದಕ್ಕೆ ಹೇಳಿದ್ರು, ಎಷ್ಟು ಚಂದ ಹೇಳ್ತಾರೆ ಭಗವಂತನ ಸೃಷ್ಟಿಯನ್ನ, ಏನು ಚಲೋ ಹೇಳ್ತಾರೆ. ಅಚ್ಚನ ಮನೆ ಬಾಣಸದ ಮನೆ. ಅಮ್ಮ, ನಿಮ್ಮ ಅಡಿಗೆ ಮನೆ ಎಷ್ಟು ಅಡಿಗೆ ಮಾಡ್ರಿ ನೀವು? ಎಷ್ಟು ಅಡಿಗೆ ಮಾಡ್ರಿ? ತರದ ಅಡಿಗೆ. ಅವ ಕೊಟ್ಟಿದ್ದನ್ನು ಬೇಯಿಸ್ಕೊಂಡು ತಿಂತೀವಿ ಅಟ್ಟ ನಾವು, ಬೇರೆ ಏನು ಮಾಡಕ್ ಆಗೋದಿಲ್ಲ. ಇಲ್ಲಿ ಅವ ಕೊಟ್ಟಿದ್ದನ್ನ ತಗೊಂಡು ಬಂದು ಅದಕ್ಕೊಂದಿಷ್ಟು ಉಪ್ಪು ಹೆಚ್ಚಾಕೋರದಾರ, ಒಂದಿಷ್ಟು ಮಂದಿ ಮಸಾಲೆ ಹೆಚ್ಚಾಕೋರದಾರ, ಕೆಲವು ಮಂದಿ ಏನೇನೋ ಮಾಡಿ ತರದ ಅಡಿಗೆ ಮಾಡಿ ತಿಂತೀವಿ ಅಷ್ಟ ನಾವು. ಆದ್ರೆ ಭಗವಂತ ಎಷ್ಟು ನೋಡ್ರಿ, ಒಂದು ಮಾವಿನ ಹಣ್ಣಿನ ಗಿಡ ತೆಗೆದುಕೊಂಡ್ಬಿಟ್ರೆ ಎಷ್ಟು ತರ ಹಣ್ಣದವ. ಒಂದು ಆಪೂಸ್ ಅಂತ, ಒಂದು ಕಲ್ಮಿ ಅಂತ. ಅದ್ರ ಪ್ಯಾಕಿಂಗ್ ಎಷ್ಟು ಚಲೋ ಐತಿ ನೋಡ್ರಿ. ನೀವು ಪ್ಯಾಕಿಂಗ್ ಎಷ್ಟು ಚಲೋ ಐತೆ, ಅದ್ರ ಮ್ಯಾಗ ಪ್ಯಾಕಿಂಗ್ ಎಷ್ಟು ಚಲೋ ಐತಿ. ಹೊಲ ಹೋಗಿ ಬೀಜ ಬಿತ್ತಿ ಬರ್ತೀರಿ ನೀವು. ಬೀಜ ಬಿತ್ತಿ ಬಂದಾಗ ಯಾರು ಶೇಂಗಾ ಸೊಟ್ಟಿ ತಗೊಂಡು ಬಿತ್ತಿ ಬಂದಿರಲ್ಲ ಹೊಲ್ಲಾಗ? ಶೇಂಗಾ ತಗೊಂಡು ಸೊಟ್ಟಿ ತಗೊಂಡು ಬಿತ್ತಿ ಬಂದಿಲ್ಲ ನೀವು. ಹಾಕಿದ್ದು ಬೀಜ ಹುಟ್ಟಿದ್ದು ಮತ್ತೆ ತೊಟ್ಟಿಯನ್ನು ಹಾಕೊಂಡೆ ಅದು ಹೊರಗೆ ಪ್ಯಾಕಿಂಗ್ ಆಗಿ ಬರ್ತಂದ್ರೆ ಏನು ಕ್ರಿಯೆ ಇರ್ಬೇಕು ಆ ಭೂಮಿ ಒಳಗೆ, ಏನು ಪ್ರೊಸೆಸ್ ಇರ್ಬೇಕು ಈ ಭೂಮಿ ಒಳಗೆ? ಇದನ್ನ ಮಾಡೋರು ಯಾರು? ಹೌದಲ್ಲ, ನಾನು ಹೋದೆ ಬಿತ್ತಿ ಹೊರಗೆ ಬಂದೆ, ಕಳೆ ತೆಗೆದೆ, ಎಲ್ಲ ತೆಗೆದೆ. ಕಳೆ ತೆಗಿಬೋದು ಅಟ್ಟ, ನೀವು ಹೊಲ ಬೆಳೆ ಗಿಡ ಎತ್ತಿ ನೋಡಿ ಹೊಳೆ ತುರುಕಿದ್ರು ಬೆಳಿತೈತೆ ಅನ್ನೋದು ಇಲ್ಲ. ಹಾಗಾದ್ರೆ ಆ ಬೀಜ ಹೇಗೆ ಗಿಡ ಆಯ್ತು, ಗಿಡ ಆಗಿದ್ದು ಮತ್ತೆ ಹೊಳ್ಳಿ ತಾನು ತೊಟ್ಟಿಯನ್ನು ಉಟ್ಕೊಂಡು ಮತ್ತು ಕಾಳು ಏನಾಗ್ಲಾರ್ದಂಗೆ ಚಲೋ ಕಾಳು ನಮಗೆ ಭಗವಂತ ಕೊಡ್ತಾನಲ್ಲ. ಅವ ಕೊಟ್ಟಿದ್ದೆಲ್ಲ ಚಲೋನಾದ, ಅವ ಕೊಟ್ಟಿದ್ದೆಲ್ಲ ಚಲೋನಾದ. ಆದ್ರೆ ನಾವೇನ್ ಮಾಡಕತ್ತೀವಿ, ಅವ ಕೊಟ್ಟಿದ್ದನ್ನು ತಗೊಂಡು ಬಂದು ಹಾಕಬಾರದು ಹಾಕಿ, ಉಗ್ಗಬಾರದು ಉಗ್ಗಿ, ಇಡೀ ಹೊಲ ಹಾಳು ಮಾಡಿ ನಾವು ವಿಷ ತಗೊಂಡು ಮತ್ತೊಬ್ಬರಿಗೆ ವಿಷ ಕೊಟ್ಟು ನಾವೇನ್ ಮಾಡಕತ್ತೀವಿ, ವಿಷ ತಿನ್ನಕತ್ತೀವಿ. ಯಾಕೆ ದೇವ್ರಿಗೆ ಎಡಿ ಹಿಡಿತಾರೆ ಗೊತ್ತೇನು ನಿಮ್ಗೆ? ಯಾಕೆ ದೇವ್ರಿಗೆ ಎಡಿ ಹಿಡಿತಾರಂದ್ರೆ, ಯಾರೋ ಬೆಳೆದಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಬಂದು ರೊಕ್ಕ ತಗೊಂಡು ಬಂದು ನನ್ನ ಮನೆಯೊಳಗೆ ನಾ ಎಲ್ಲವೂ ಗೊತ್ತಿಲ್ಲಾರ್ದಂಗೆ ನಾನು ಹಾಕಿ ಏನ್ ಮಾಡಕತ್ತೀನಿ, ಅಡಿಗೆ ಮಾಡಕತ್ತೀನಿ. ಯಾಕಂದ್ರೆ ಎಲ್ಲ ನಾನು ಕಣ್ಣು ಮುಂದೆ ಬೆಳೆದಿಲ್ಲ. ಇದು ಕಣ್ಣು ಮುಂದೆ ಬೆಳೆದನ್ ನಾ ಬೆಳೆದಿದ್ದು ಎಲ್ಲವೂ ನನ್ನ ಕಡೆ ಇರ್ಬೇಕಲ್ಲ. ಎಲ್ಲಿದೋ ಬೆಳೆದಿರ್ತದೆ, ಯಾರೋ ಬೆಳೆದಿರ್ತಾರ, ಅದನ್ನು ತಗೊಂಡು ಬಂದು ನಾನು ಈಗ ಊಟ ಮಾಡ್ಬೇಕಾದ ಅದ್ರೊಳಗೆ ವಿಷದ ಅಂಶ ಐತೋ, ಏನು ಅಮೃತದ ಅಂಶ ಐತೋ, ಏನು ನಾವು ದೇಹಕ್ಕೆ ಒಗ್ಗುತ್ತೋ, ಏನು ಒಗ್ಗಂಗಿಲ್ಲೋ, ಅದಕ್ಕೆ ಭಗವಂತ ಇದರದ್ದು ಏನು ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಮಾಡಿದ ಅಡಿಗೆಯನ್ನ ಫಸ್ಟ್ ನಾ ಏನ್ ಮಾಡ್ತೀನಿ, ನಿನಗೆ ಎಡಿ ಹಿಡಿತೀನಿ. ನೀವು ಎಡಿ ಹಿಡಿದ ರೀತಿ ಬೇರೆ, ತುಜಾ ಕಡೆ ಹಾತ್ ಮಾಜಾ ಕಡೆ ಬಾತ್. ನಮ್ಮ ಎಡಿ ಹಂಗ ನೋಡ್ದ ಹಂಗ ಎಲ್ಲ ದಿಕ್ಕಿಗೆ ಅಡ್ಡಾಡ್ತಾರೆ, ಹಂಗ ಹಿಂಗ್ ಮಾಡ್ಕೊಂತ ಅಡ್ಡಾಡೋದು. ಬರೀ ದೇವ್ರಿಗೆ ಎಡಿ ಹಿಡಿಯುವಂತ ಟೈಮ್ದಾಗ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಏನಂತ, ಹೌದು ಇಷ್ಟಕೊಂಡ ಚಲೋ ಅಡಿಗೆ ಮಾಡೀನಿ ನಾನು. ದೇವರು ಎಲ್ಲೋ ಇರತಕ್ಕಂಥ ದೇವ್ರ ಕಣ್ಣು ಮುಂದೆ ಬಂದು ಉಣ್ಣಕ್ ಆಗುದಿಲ್ಲ. ಹಾಗಾದ್ರೆ ಅವನು ಕಣ್ಣು ಮುಂದಿರ್ತಕ್ಕಂಥ ದೇವರು ಯಾರಿಗೆ ಬಹಳಷ್ಟು ಪ್ರೀತಿ ಕೊಡ್ತಾನಂತಂದ್ರೆ, ಹೊಗಳವ್ರಿಗೆ ಪ್ರೀತಿ ಕೊಡಂಗಿಲ್ಲ. ಅವ ಹೊಗಳವ್ರಿಗೆ ಬಹಳ ಪ್ರೀತಿ ಕೊಡಂಗಿಲ್ಲ. ಯಾರು ಚಲೋ ಕೆಲಸ ಮಾಡ್ತಾರ ಅವ್ರಿಗಟ್ಟ ಬಹಳ ಪ್ರೀತಿ ಕೊಡ್ತಾನ. ನಿಮ್ ತೋಟದಾಗ 2 ಆಳದವ ಅಂತ ತಿಳ್ಕೊರಪ್ಪ. ಒಂದು ತೋಟ ಮಾಡಿರಿ ನೀವು, 2 ಆಳು ಇಟ್ಟಿರಿ ನೀವು, ವಾರಕ್ಕೊಂದು ತೋಟಕ್ಕೆ ಹೋಗ್ತೀನಿ. ಒಬ್ಬವ ನೀ ತೋಟಕ್ಕೆ ಬಂದ ಕೂಡ್ಲಿನ ಓಡಿ ಬಂದು ಛತ್ರಿನ ಹಿಡಿತಾನೆ. ನಿನಗ ಛತ್ರಿ ಹಿಡಿಯಾವ ಏನ್, ಬಾಗಲ ತೆಗಿದೇನ್, ಬಂದು ಕೂಡಲೇ ಸೌಕಾರ ನಿಮ್ಮಿಂದ ಬದುಕಿರಪ್ಪ, ನೀವು ಇರ್ಲಿಲ್ಲ ಅಂದ್ರೆ ನಮ್ಗೇನಿತ್ರಪ್ಪ. ಇಟ್ಟಾಳ ಅವೇನು ಕುಡಿಯಾಕನು ಕೊಡವಲ್ಲ, ತಿನ್ನಾಕನು ಕೊಡವಲ್ಲ, ಬರೀ ಇಟ್ಟು ಹೊಗಳಿತ್ತು, ಬಾಗ್ಲ ತೆಗೆದು ಛತ್ರಿ ಹಿಡಿದು ಇಟ್ಟು ಮಾಡಿ ಎಲ್ಲ ಅಡ್ಡಾಡಿ ಹೋಗೋ ಮುಂದೆ ಸೌಕಾರ ಹೋಗ್ಬರಿ ಅಂತ ಒಂದು ಸೆಲ್ಯೂಟ್ ಹೊಡೆದು ಕಳ್ಸಾವ. ಇನ್ನೊಬ್ಬ ಆಳಿದ್ನಲ್ಲ, ಅವ ಏನು ಸೆಲ್ಯೂಟ್ ಹೊಡಿತಿದ್ದಿಲ್ಲ, ನಮಸ್ಕಾರನು ಮಾಡ್ತಿದ್ದಿಲ್ಲ, ಛತ್ರಿನೂ ಹಿಡಿತಿದ್ದಿಲ್ಲ. ಪಟ್ನ ಬರಾವ ಮಾತಾಡ್ತಿದ್ದಿಲ್ಲ ಸಹಿತ. ಪಟ್ನ ಸೌಕಾರ ತೋಟಕ್ಕೆ ಬಂದ ನನ್ನ ಗುಡ್ಲೇನೆ ಬಿಸಲಾಗಿ ಬಂದಂತಡಿ ಅಂತ ಪಟ್ನ ಹೋಗಿ ಒಂದು ಎಳ್ನೀರು ಕೊಡಾವ. ಕೊಟ್ಟು ಮತ್ತೆ ಅವ್ನು ನೋಡತ್ತಿದ್ದಿಲ್ಲ, ಹೋಗಿ ಬಿಡಾವ. ಎಳ್ನೀರು ಕುಡಿದು ಹೋಗಿ ಬರೋದ್ರಾಗನೆ ಅದ ಕೊಬ್ಬರಿ ಹೊಡೆದು ಗಂಜಿ ತಕೊಂಡು ಮತ್ತೆ ಗಂಜಿ ಕೊಡಾವ. ಇಷ್ಟೆಲ್ಲ ಕುಡಿದ ಮೇಲೆ ಚಲೋ ಹಣ್ಣು ಕಾಯಿಪಲ್ಲೆ ಏನೇನು ಇರ್ತಾವೆ ಎಲ್ಲ ಹರಿದು ಪ್ಯಾಕ್ ಮಾಡಿ ತಗೋರಿಪ್ಪ ಮನೆಗೆ ಹೋಯ್ರಿ ಅಂತ ಹಿಂಗೆ ಕೊಡಾವ. ಕುಂತವ್ರು ಕೇಳ್ತೀನಿ ನಾನು, ಸೌಕರ್ಯ